ಸಮಗ್ರ ಟೈಮ್ಸ್ ಪ್ರಾಯೋಜಕರು ಶ್ರೀಧರ್ ಪಬ್ಲಿಕ್ ಸ್ಕೂಲ್. ಗ್ರಾಮೀಣ ಭಾಗದಲ್ಲಿ ಅತ್ಯಾಧುನಿಕತೆಯೊಂದಿಗೆ ವಿದ್ಯಾಭ್ಯಾಸ ನೀಡುತ್ತಿರುವ ಸಂಸ್ಥೆ. ನರ್ಸರಿಯಿಂದ 10ನೇ ತರಗತಿವರೆಗೆ ಹಾಗೂ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ನವೋದಯ, ಸೈನಿಕ, RMS, ಕಿತ್ತೂರು, ಮೊರಾರ್ಜಿ, ಆದರ್ಶ ಪರೀಕ್ಷೆಗಳಿಗೆ ಪೂರ್ಣಾವಧಿಯ ತರಬೇತಿ ನೀಡಲಾಗುವುದು. 2026-27ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಸ್ಮಾರ್ಟ್ ಕ್ಲಾಸ್ ಕೊಠಡಿಗಳು, ರೋಬೋಟಿಕ್ ತರಬೇತಿ, ನುರಿತ ಶಿಕ್ಷಕರಿಂದ ಅಬ್ಯಾಕಸ್ ಮತ್ತು ವೇದಿಕ್ ಮ್ಯಾಥ್ಸ್, ರಾಜ್ಯ ಮತ್ತು ಕ್ರಿಸಾಲಿಸ್ ಪಠ್ಯಕ್ರಮ, ವಿಜ್ಞಾನ ಮತ್ತು ಕಂಪ್ಯೂಟರ್ ಲ್ಯಾಬ್. 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಕ್ರಿಕೆಟ್ ತರಬೇತಿ, ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್, ಸಂಗೀತ ಹಾಗೂ ಕರಾಟೆ ಉಚಿತ ತರಬೇತಿ, ಸಾರಿಗೆ ಸೌಲಭ್ಯ, ಬಸ್ಗಳಲ್ಲಿ ಲೈವ್ ಟ್ರ್ಯಾಕ್ ಮತ್ತು ಸಿಸಿ ಕ್ಯಾಮೆರಾ ವ್ಯವಸ್ಥೆ, ಪೋಷಕರ ಅಪ್ಲಿಕೇಶನ್ ವ್ಯವಸ್ಥೆ ಇರುತ್ತದೆ. ಪ್ರತಿ ಶನಿವಾರ ಸಂಭ್ರಮ ಶನಿವಾರ. ಶ್ರೀಧರ್ ಪಬ್ಲಿಕ್ ಸ್ಕೂಲ್, RG ರೋಡ್, ಶಾಂತಿನಗರ, ಹಂಚಿನಾಳ ಕ್ಯಾಂಪ್, ತಾಲೂಕು ಸಿಂಧನೂರು, ಜಿಲ್ಲೆ ರಾಯಚೂರು. ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, ಸಿಂಧನೂರು. ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್, ಸಿಂಧನೂರು. ಡಿ ಫಾರ್ಮಸಿ ವಿದ್ಯಾರ್ಹತೆ PUC ಸೈನ್ಸ್ ಪಾಸ್ ಅಥವಾ NIOS ಪಾಸ್. ಅವಧಿ 2 ವರ್ಷ. ನರ್ಸಿಂಗ್ GNM ವಿದ್ಯಾರ್ಹತೆ PUC ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ. ಅವಧಿ 3 ವರ್ಷ. ಪ್ಯಾರಾಮೆಡಿಕಲ್ ಕಾಲೇಜ್ DMLT, DHI, DOT ಅಂಡ್ AT ವಿದ್ಯಾರ್ಹತೆ SSLC ಹಾಗೂ ದ್ವಿತೀಯ PUC ವಿಜ್ಞಾನ ಪಾಸ್. ಅವಧಿ 3 ವರ್ಷ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ K, ಅಧ್ಯಕ್ಷರು, ಸನ್ರೈಸ್ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್, ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು. International Delhi Public School, now in Gangavati. Admissions open for academic year 2026-27. Nursery to grade 10. Horse riding, swimming, skating, rifle shooting and archery, basketball, cricket, taekwondo, athletics, dance and music. Why to choose us? Hurry up, limited seats are available. Our address: International Delhi Public School, Sangapur, Anegundi Road, Gangavati, District Koppal. ಹುನಗುಂದ ತಾಲೂಕಿನ ಇದ್ದಲ್ಗಿ ಗ್ರಾಮದಲ್ಲಿ ಕಳೆದ 6 ದಿನಗಳಿಂದ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ನಡೆಸುತ್ತಿರುವ ಮುಳುಗಡೆಯ ಸಂತ್ರಸ್ತರ ಧರಣಿ ಸ್ಥಳಕ್ಕೆ ಅಧಿಕಾರಿಗಳು ಬಂದರು, ಭರವಸೆಯನ್ನು ನೀಡಿದರು, ಹೋದರು. ಆದರೆ ಮತಕ್ಷೇತ್ರವನ್ನು ಪ್ರತಿನಿಧಿಸುವ ಮತ್ತು ಸಂತ್ರಸ್ತರ 18 ವರ್ಷಗಳ ನೋವಿನ ಬದುಕಿಗೆ ಧ್ವನಿಯಾಗಬೇಕಾಗಿರುವ ಹಾಲಿ ಮತ್ತು ಮಾಜಿ ಜನಪ್ರತಿನಿಧಿಗಳು ಮಾತ್ರ ಧರಣಿ ಸ್ಥಳದತ್ತ ಸುಳಿಲಿಲ್ಲ. ಅವರಿಗೊಂದು ಸಾಂತ್ವನ ಹೇಳೋ ಕೆಲಸ ಮಾಡದೇ ಇರೋದು ದುರಂತದ ಸಂಗತಿಯಾಗಿದೆ. ಹೌದು, ಕಳೆದ 2007ರಲ್ಲಿ ನಾರಾಯಣಪುರ ಹಿನ್ನೀರಿನಿಂದ ಮತ್ತು ಮಲಪ್ರಭೆ ನದಿಯ ಪ್ರವಾಹದಿಂದ ಮನೆ ಮತ್ತು ಜಮೀನುಗಳನ್ನು ಕಳೆದುಕೊಂಡು 18 ವರ್ಷಗಳಿಂದ ತಾತ್ಕಾಲಿಕ ಶೆಡ್ಡಿನಲ್ಲಿ ರಣಭಯಂಕರ ಬಿಸಿಲು, ಭಾರೀ ಬಿರುಗಾಳಿ ಸಹಿತ ಮಳೆ, ರಕ್ತ ಹೆಪ್ಪುಗಟ್ಟುವ ಚಳಿಯನ್ನು ಸಹಿಸಿಕೊಂಡು ಕೊಳೆತ ಬಲಿಸು, ತುಕ್ಕು ಹಿಡಿದ ತಗಡು, ಭಾರೀ ಬಿರುಗಾಳಿ ಬಿಟ್ಟರೆ ಈಗಲೂ ಆಗಲೂ ಬಿದ್ದು ಹೋಗುವ ಶೆಡ್ನಲ್ಲಿ ಆಗತಾನೆ ಜನಿಸಿದ ಹಸುಳೆ ಕಂದಮ್ಮನಿಂದ ಹಿಡಿದು ಚಿಕ್ಕ ಚಿಕ್ಕ ಮಕ್ಕಳು, ವಯೋವೃದ್ಧರನ್ನು ಜೊತೆಗೆ ಜಾನುವಾರುಗಳನ್ನು ಕಟ್ಟಿಕೊಂಡು ಆ ತಗಡಿನ ಶೆಡ್ಡಿನಲ್ಲಿ ಸಾಕಷ್ಟು ನರಕಯಾತನೆಯನ್ನು ಅನುಭವಿಸಿದರೂ ಕೂಡ ಸಂತ್ರಸ್ತರ ಜೀವನಕ್ಕೊಂದು ಶಾಶ್ವತ ಪರಿಹಾರ ನೀಡುವಲ್ಲಿ ಎಲ್ಲ ಸರ್ಕಾರಗಳು ಇಲ್ಲಿಯವರೆಗೂ ಹೆಣಗಾಡುತ್ತಿರುವುದನ್ನು ಮನಗಂಡ ಸಂತ್ರಸ್ತರು ತಮ್ಮ ಹಕ್ಕಿಗಾಗಿ ಸದ್ಯ ಹೋರಾಟಕ್ಕಾಗಿ ಬೀದಿಗಿಳಿದು 6 ದಿನಗಳೇ ಸಂದಿವೆ. ಆದರೂ ಕೂಡ ಸಂತ್ರಸ್ತರ ಅನೇಕ ಬೇಡಿಕೆಗಳ ಪರಿಹಾರ ಮರೀಚಿಕೆಯಾಗಿದೆ. ಧರಣಿಯ ಮೊದಲು ದಿನ ತಹಶೀಲ್ದಾರ್ ಪ್ರದೀಪ್ ಕುಮಾರ್ ಹಿರೇಮಠ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ್ ದೇಶಪಾಂಡೆ ಸಂತ್ರಸ್ತರ ಸ್ಥಳಕ್ಕೆ ತೆರಳಿ ಅವರ ಬೇಡಿಕೆಗಳನ್ನು ಆಲಿಸಿ ಮನವಿ ಸ್ವೀಕರಿಸಿ ನಂತರ ಇದರ ಕುರಿತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತರುತ್ತೇನೆಂದು ಹೇಳಿ ಹೋದವರು ಮರಳಿ ಅತ್ತ ಸುಳಿಯಲಿಲ್ಲ. ಇನ್ನು 2ನೇ ದಿನದ ಧರಣಿ ಸ್ಥಳಕ್ಕೆ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಇಲಾಖೆ ಸಹಾಯಕ ಇಂಜಿನಿಯರ್ KN ಒಡೆಯರ್ ಭೇಟಿ ನೀಡಿ ಸಂತ್ರಸ್ತರ ವಾಸಿಸುವ ಶೆಡ್ಗಳ ಪುನರ್ ನಿರ್ಮಾಣಕ್ಕಾಗಿ 73 ಲಕ್ಷ ಅನುದಾನದ ಬೇಡಿಕೆಯುಳ್ಳ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳುಹಿಸಲಾಗಿದೆ. ಇಲಾಖೆಯಲ್ಲಿ ಅನುದಾನದ ಕೊರತೆ ಇದೆ. ಅನುದಾನ ಬಂದ ತಕ್ಷಣವೇ ಶೆಡ್ಗಳ ಪುನರ್ ನಿರ್ಮಾಣ ಮಾಡಿಕೊಳ್ಳುತ್ತೇವೆಂದು ಕಳೆದ 4 ತಿಂಗಳಿಂದ ಇದನ್ನೇ ಹೇಳುತ್ತಾ ಬಂದಿದ್ದಾರೆ ಹೊರತು ಅವರು ಇಲ್ಲಿಯವರೆಗೂ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವುದರ ಕುರಿತು ಸ್ಪಷ್ಟತೆ ಇಲ್ಲ. ಹೀಗಾಗಿ ಶೀಘ್ರವೇ ಸಂತ್ರಸ್ತರಿಗೆ ಶಾಶ್ವತವಾದ ಮನೆಗಳ ನಿರ್ಮಾಣ ಮಾಡಿಕೊಡಬೇಕೆಂದು
ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ವರದಿ ಮಹಾಂತೇಶ್ ಕುರಿ. ನಾವು ಮಲಪ್ರಭಾ ನದಿಯಿಂದ ಸಂತ್ರಸ್ತರು ಈಗ 18-19 ವರ್ಷ ಕಳೆದು ಹೋಗೈತಿ. ಆದ್ರೆ ನಮ್ಗೆ ಸರ್ಕಾರಕ್ಕೆ ನಾವು ಮನವಿ ಪತ್ರ ಬರ್ದಾಕತ್ತೀವಿ ಸರ. 1 ಗುಂಟೆ ನಮ್ಗೆ ಎಲ್ಲ 10 ಹಳ್ಳಿಗೂ ಗ್ರಾಮಸ್ಥರಿಗೆ 1 ಗುಂಟೆ ನಿವೇಶನ ಕೊಟ್ಟಿದ್ದಾರೆ. ಆದ್ರೆ ಈಗಿನ ನಮ್ಗೆ ರೈತಾಪಿ ಜನಕ್ಕೆ 1 ಗುಂಟೆ ಸಾಲುವುದಿಲ್ಲ. ದನ ಕರ ಎಮ್ಮಿ ದನ ಮತ್ತೆ ಬಂಡಿ ಟ್ಯಾಕ್ಟ್ರಿ ಕುಂಟಿ ಕುರಿ ನಮ್ಗೆ ಅಲ್ಲಿ ಬಿಡಕ್ಕೆ ಜಾಗ ಸಾಲೋದಿಲ್ಲ. ಅದ್ರ ಸಲುವಾಗಿ ನಮ್ಗೆ ಪ್ರತಿಯೊಬ್ಬರಿಗೂ ಹರ ಸಂತ್ರಸ್ತರಿಗೆ 4 ಗುಂಟೆ ಕೊಡ್ಬೇಕಂತ ಬೇಡಿಕೆ ಇಟ್ಟಿವಿ. ಮತ್ತು ಅವಾಗಿನ ಟೈಮ್ ಈಗ 10 ವರ್ಷದ ಹಿಂದೆ ನಮ್ಗೆ ಪರಿಹಾರ ಕೊಟ್ಟಿದ್ದಾರೆ. ಅದು 4ನೇ ಭಾಗ ಕೊಟ್ಟರೆ ಇನ್ನೂ 12ನೇ ಭಾಗ ಕೊಡಬೇಕು. ಅದು ಈಗ 10 ವರ್ಷ ಕಳೆದ ನಂತರ ಈಗ ನಮ್ಗೆ ಆ ರೊಕ್ಕ ದುಡ್ಡು ಉಳಿದಿಲ್ಲ. ಅದರ ಸಂಬಂಧ ಈಗ 2ನೇ ದುಡ್ಡು ಕೊಟ್ರ ಅಂತಂದ್ರೆ ನಾವು ಮನೆ ಕಟ್ಟಿಸ್ಕೊಂತೀವಿ. ಮತ್ತು ಅಲ್ಲಿ ಹೊಸ ಪ್ಲಾಟ್ನಾಗ RC ಸೆಂಟರ್ದಾಗ ಮೂಲ ಸೌಕರ್ಯ ಇಲ್ಲ, ಕರೆಂಟು ನೀರು ಮತ್ತೆ ಚರಂಡಿ ವ್ಯವಸ್ಥೆ ಮತ್ತೆ ಕಂಟಿ ಪೆಂಟು ಬೆಳೆದು ಜಂಗಲ್ ವ್ಯವಸ್ಥೆ ಆದಂಗಾಗೈತಿ. ಹಿಂಗಾಗಿ ನಾವು ಕಾಡು ಪ್ರಾಣಿಗತೆ ಅಲ್ಲಿ ಹೋಗಿ ಜೀವನ ಮಾಡಕ್ ಆಗೋದಿಲ್ಲ. ಅದ್ರ ಸಲುವಾಗಿ ಅದನ್ನ ಎಲ್ಲ ಕಂಟಿ ಪಂಟಿ ಕಿತ್ತಿಸ್ಕೊಟ್ಟು ಕರೆಂಟು ಮತ್ತು ನೀರಿನ ವ್ಯವಸ್ಥೆ ಆತಂದ್ರ ಈಗ ಶಾಶ್ವತ ಪರಿಹಾರ ನಮ್ಗೆ ಅದನ್ನ ಒದಗಿಸ್ಕೊಡ್ಬೇಕಂತೇಳಿ ಕೇಳ್ಕೊಳಕತ್ತೀವಿ ಸರ್ಕಾರಕ್ಕೆ. ನಾವು ಮತ್ತೆ CMಗೆ ಮತ್ತೆ DC ಸಾಹೇಬರಿಗೆ ಮತ್ತೆ ಪುನರ್ವಸತಿ ಪುನರ್ ನಿರ್ಮಾಣ ಕೇಂದ್ರಕ್ಕೆ ಕೂಡ ಕೊಟ್ಟರು ಪದೇ ಪದೇ ಹೊಳ್ಳಿ ಅವರು ಅದನ್ನೇ ಹೊಳ್ಳಿ ಕಳ್ಸಾಕತ್ತಾರ. ಅವರಿಂದ ಯಾವುದು ಕೆಲಸ ಕಾರ್ಯಗಳು ಆಗೋದು. ಅದ್ರ ಸಂಬಂಧ ನಾವು ಪದೇ ಪದೇ ಹೇಳುದು ಆಗಲಿ ಲೇಖಿ ಮುಖಾಂತರ ಬರೆಯೋದಾಗ್ಲಿ ಕೇಳಿಕೊಂಡ್ರು ಅವರಿಂದ ಏನೋ ಶಾಶ್ವತ ಪರಿಹಾರ ಸಿಗಲಿಲ್ಲ ಮತ್ತು ಉತ್ತರಗಳು ಕೂಡ ನಮ್ಗೆ ದೊರಕಲಿಲ್ಲ. ಅದರ ಸಲುವಾಗಿ ನಾವು ಅನಿರ್ದಿಷ್ಟ ಹೋರಾಟ ಮಾಡುವಂಥ ಪ್ರಸಂಗಗಳು ಬಂದು ಒದಗಿದ್ವು. ಇನ್ನಾದರೂ ಅಧಿಕಾರಿಗಳು ಬಂದು ನಮ್ಗೆ ಮುಂದೆ ಶಾಶ್ವತ ಪರಿಹಾರಕ್ಕೆ ಏನಾರ ಸಾಂತ್ವನ ಹೇಳುವ ಅಥವಾ ಇದನ್ನ ನಮ್ಗೆ ಏನಾರ ಪರಿಹಾರ ಸಿಗೋವರೆಗೂ ನಾವು ಅನಿರ್ದಿಷ್ಟ ಧರಣಿ ಮಾಡ್ತೀವಿ. ಮತ್ತೆ ಹಂಗ ಮಾನ್ಯ ತಹಶೀಲ್ದಾರ್ ಸಾಹೇಬರು ಬಂದ್ರು, ನಾವು R&R ಅವ್ರಿಗೆ ಹೇಳಿ ಕಳಿಸ್ತೀವಿ ಅಂತ ಹೇಳಿದ್ರು, ಅವರು ಹಂಗ ಹೋದ್ರು. ಮತ್ತೆ ತಾಲೂಕ್ ಪಂಚಾಯತಿ EO ಸಾಹೇಬರು ಬಂದ್ರು, ಅವರು ಭೇಟಿ ಕೊಟ್ಟರು, ಹಂಗ ಹೋದ್ರು. ಆದ್ರೆ ಬರೀ ಎಲ್ಲರೂ ಬಂದ್ರು ಹೋದ್ರು ಆದ್ರೆ ಕೆಲಸ ಆಗೋದಿಲ್ಲ ಸರ. ನಮ್ಗೆ ಎಲ್ಲರಿಗೂ ಈಗ ಶೆಡ್ಡಿನ ವ್ಯವಸ್ಥೆ ಈಗೆಲ್ಲ ಭಾಳ ದುಸ್ಥಿತಿ ಒಳಗೈತಿ. ಗಾಳಿ ಮಳೆ ಚಳಿಗೆ ಜನರು ಒಂದು 200 ಕುಟುಂಬಗಳು ಭಾಳ ನಿರ್ಜೀವನ ಸಾಗಿಸ್ತಾ ಇದ್ದಾರೆ. ಅದಕ್ಕಾಗಿ ಇವೆಲ್ಲ ನಾವು ಬೇಡಿಕೆಗಳನ್ನ ಇಟ್ಕೊಂಡು ಧರಣಿ ಮುಂದುವರ್ಸಕತ್ತೀವಿ ಸರ್. ಅದು ಅಲ್ಲಿವರೆಗೂ ಕೂಡ ನಾವು ಅದು ಈ ಶಾಶ್ವತ ಪರಿಹಾರ ಬೇಡಿಕೆಗಳ ನಮ್ಮ ಈಡೇರುವವರೆಗೂ ಈ ಧರಣಿ ನಿಲ್ಲಿಸೋದಿಲ್ಲ ಸರ್. ನಾವು ಇದ್ದಿಲಿ ಗ್ರಾಮದ ಹಿನ್ನೀರು ಪ್ರಭಾವಿತ ಜಲಾಶಯದಿಂದ ಸಂತ್ರಸ್ತರಾಗಿದ್ದೀವಿ. ಈಗಾಗಲೇ 18-19 ವರ್ಷ ಆಯ್ತು. ನಮಗೆ ಶಾಶ್ವತ ಪರಿಹಾರ ಕೊಡೋ ಕುರಿತು ಈಗ ಏನೈತಿ ನಮಗೆ ತಾತ್ಕಾಲಿಕವಾಗಿ ನಮ್ಮ ಇದ್ದಿಲಿ ಗ್ರಾಮದಲ್ಲಿ ಒಂದು 750 ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ರು ಅವಾಗ. ಈಗ ಅವೆಲ್ಲ ಶೀತಲಗೊಂಡವು ಶೆಡ್ಗಳು ಎಲ್ಲ ನೋಡಿದ್ರೆ ಈ ಮುದುಕರು ಅವೆಲ್ಲ ನೋಡಿದ್ರೆ ಆನೆಕಲ್ಲು ಮಳೆಯಿಂದ ಶೆಡ್ಗಳು ಹಾರಿಯಿಂದ ಅಲ್ಲೇ ಒಂದಿಷ್ಟು ದನಗಳದಾಲು ಮನುಷ್ಯರಾದ್ರು ಭಾಳ ದುರ್ಘಟನೆ ಆಗೈತಿ. ಈಗ ನಮ್ಗೇನೈತಿ ಅರ್ಶಿ ಹಾಕಿ ಕೊಟ್ರಲ್ಲ ಅದು ಹೊಲ ಮಾಲೀಕರು ಅವರು ನಮ್ಮ ಹೊಲದಾಗ ಬ್ಯಾಡ್ರಿ ನಿಮ್ಮ ಶೆಡ್ಗಳು ಕಿತ್ಕೊಂಡು ಹೋರಿ ಅನ್ನೋ ಪರಿಸ್ಥಿತಿ ಬಂದೈತಿ. ಹೀಗಾಗಿ ನಾವು RC ಒಳಗೆ ಏನೈತಿ ಗೌರ್ಮೆಂಟ್ RC ಒಳಗೆ ನಮ್ಮ ಶೆಡ್ಗಳನ್ನು ಹಾಕಿ ಕೊಟ್ಟಂದ್ರೆ ಅಲ್ಲೇ ಇದ್ದು ನಾವು ನಮ್ಮ ಪ್ಲಾಟ್ಗಳ ಕೊಟ್ಟರಲ್ಲ ಅಲ್ಲೇ ಒಂದು ಮನೆ ಕಟ್ಟುವುದಕ್ಕೆ ಸಾಧ್ಯ ಆಗತ್ತ. ಮತ್ತು ನಮಗೇನೈತಿ ಈಗ 2014ರಲ್ಲಿ ನಮಗೇನು ದುಡ್ಡು ಕೊಟ್ಟರಲ್ಲ ಅದು ಸಾಲದು ಮನೆ ಕಟ್ಟುಕೊಳ್ಳೋಕೆ ಈಗಿನ ಇದ್ರೊಳಗೆ ಹೆಚ್ಚಿನ ನಮ್ಮ 12ನೇ ಭಾಗಿನ ದುಡ್ಡು ಕೊಡ್ಬೇಕಾಗಿದ್ದು ಬಾಕಿ ಅದು ನಮಗೆ ತೀವ್ರಗತಿಯಲ್ಲಿ ಹಣ ಮಂಜೂರು ಮಾಡಬೇಕು ಮತ್ತು ನಿಮಗೆ ಹೊಸ ಪ್ಲಾಟ್ನಲ್ಲಿ ನಮಗೆ ಮೂಲಭೂತ ಸೌಕರ್ಯ ಇಲ್ಲ. ಈಗ ಹೋರಿ ಅಂತಾರೆ ಶಾಸಕರು, ನಿಮಗೆ ಶೆಡ್ ಕೊಟ್ಟಿವಿ, ಇದು ಪ್ಲಾಟ್ ಕೊಟ್ಟಿವಿ, ಹೋಗಿ ಅಲ್ಲೇ ಇದ್ದು ಅಲ್ಲೇ ಮನೆ ಕಟ್ಸೋರಿ ಅಂತ ಅವ್ರು ಹೇಳ್ತಾರೆ. ನಮಗದು ಅಲ್ಲೇ ಮೂಲಭೂತ ಸೌಕರ್ಯ ಇಲ್ಲಾರ ಅಲ್ಲಿ ಹೋಗಿ ಏನು ಇರೋಕ್ಕಾಗತ್ತ? ನೀರಿಲ್ಲ, ಕರೆಂಟ್ ಇಲ್ಲ ಮತ್ತು ರಸ್ತೆ ದುರಸ್ತಿಲ್ಲ, ಜಂಗಲ್ ಆಗೈತಿ. ಆ ಜಂಗಲ್ ಒಳಗೆ ನಾವು ಹೋಗಿ ಇರ್ರಿ ಅಂತ ಹೇಳ್ತಾರೆ ಅವರು. ಈಗ ಇಲ್ಲಿಂದ ಒಂದು 1.5 ಕಿಲೋಮೀಟರ್ 1 ಕಿಲೋಮೀಟರ್ ಮೇಲೆ ಆಗತ್ತೆ. ಅದಕ್ಕೆ ನಾವು ಅದನ್ನ ಮೊದಲು ನೀರಿನ ವ್ಯವಸ್ಥೆ ಮಾಡ್ರಿ, ಕರೆಂಟಿನ ವ್ಯವಸ್ಥೆ ಮಾಡ್ರಿ, ಏನು ರಸ್ತೆ ದುರಸ್ತಿ ಮಾಡ್ರಿ ಅಂದ ಶೆಡ್ ನಮ್ಗೆ ಅಲ್ಲಿ ಮನಿ ಕಟ್ಟುತ್ತಾನ ಶೆಡ್ ಶಿಫ್ಟಿಂಗ್ RC ಗೌರ್ಮೆಂಟ್ ಜಾಗ
ಅಲ್ಲೇ ನಮ್ಗೆ ಶೆಡ್ ಶಿಫ್ಟಿಂಗ್ ಹಾಕಿ ಕೊಡ್ರಿ ಈಗ ಅಂದ್ರೆ ನಾವು ಅಲ್ಲಿ ಇದ್ದು ವಾಸವಾಗಿ ಅಲ್ಲೇ ನಾವು ಮನಿ ಕಟ್ಸ್ಕೊಳಕ ಅನುಕೂಲ ಆಗತ್ತೆ ಅಂತ ಹೇಳಿ ಈ ಬೇಡಿಕೆ ಇಟ್ಟಾಗ ಅವ್ರು ಏನಂದ್ರೆ ಶಾಸಕರು ಏನಂದ್ರೆ ಶಾಸಕರು ಏನತ್ರಿ ನಿಮ್ಗೆ ಪ್ಲಾಟ್ ಕೊಟ್ಟಿವಿ ನೀವು ಅಲ್ಲಿ ಹೋಗಿ ಅಲ್ಲೇ ಇರ್ತೀರಿ ನೀವು ಅಂತ ಹೇಳ್ತಾರೆ. ಈಗ ಅಲ್ಲಿ ಈ ತರ ಬೇಸಿಕ್ ನೀಡ್ಸ್ ಇರ್ಲಾರ್ದಕ್ ಹೋಗಲ್ಲ ಅಂತ ಅಂದಕ್ ಶಾಸಕರು ಏನ್ ಹೇಳಿದ್ರು? ಅವ್ರು ಮಾಡಿ ಕೊಡ್ತೀವಿ ಅಂತ ಹೇಳಿ ಒಂದ್ 4 ತಿಂಗಳ ಆತ್ರಿ ಹೇಳಕೈತಿ. ನೀರಿನ ಕರೆಂಟಿಂದ ಎಲ್ಲ ಏನ್ ಮಾಡಿ ಕೊಡ್ತೀವಿ, ಶೆಡ್ ಎಸ್ಟಿಮೇಟ್ ಆಗೈತಿ, ಶೆಡ್ ಹಾಕಿ ಕೊಡ್ತೀವಿ ಅಂತ ಹೇಳಿ 4-5-6 ತಿಂಗಳತ್ರಿ ಅವ್ರು ಮಾಡ್ಕೊಂಡು ಎಸ್ಟಿಮೇಟ್ ಮಾಡ್ಕೊಂಡು ಹೋಗ್ಯಾರ. ಇನ್ನವರೆಗೂ ಹಳ್ಳಿ ಅದು ಎಸ್ಟಿಮೇಟ್ ಮಾಡಿದ್ದು ಏನೈತಿ ಶೆಡ್ ನಿರ್ಮಾಣ ಮಾಡಿ ಕೊಟ್ಟಿಲ್ಲ. ಈ ಮತ್ತೆ ಮೊನ್ನೆ ಆರ್ಎಂಡ್ ಅವ್ರು ಬಂದಿದ್ರು, ಬಂದು ಈಗ ಈಗ ಮಂಜೂರಾಗೈತಿ 70 ಎಷ್ಟೋ ಆಗೈತಿ, ನಾವು ನಿಮ್ಗೆ ತಿರುಗತಿಯಲ್ಲಿ ಮಾಡಿ ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟು ಹೋಗ್ಯಾರ. ನಾವು ಹೇಳಿದ್ವಿ ನಮ್ಮ ಶೆಡ್ಗಳಲ್ಲಿ ನಿರ್ಮಾಣ ಆಗುತ್ತಾನ ನಮ್ಮ ಅನಿರ್ದಿಷ್ಟ ಹೋರಾಟ ನಾವು ನಿಲ್ಸಾಗಿಲ್ಲ, ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ವಿ ಅವರಿಗೆ. ಆಯ್ತು ನಾವು ತಿರುಗತಿಯಲ್ಲಿ ಮಾಡಿ ಕೊಡ್ತೀವಿ ಅಂತ ಹೇಳಿ ಹೋಗ್ಯಾರ ಆರ್ಎಂಡ್ ಅವರು. ಅದು ಎಷ್ಟರ ಮಟ್ಟಿಗೆ ಆಗುತ್ತೆ ನೋಡಿ ಸರ್, ನಾವು ಇದ್ಲಿ ಗ್ರಾಮದ ಮುಳುಗಡೆ ಸಂತ್ರಸ್ತವಾಗಿದ್ದು 2007ರಲ್ಲಿ ಕೃಷ್ಣಾ ನದಿ ಪ್ರವಾಹದಿಂದ ಮುಳುಗಡೆಯಾಗಿ ಸುಮಾರು ಒಂದು 300 ಕುಟುಂಬಗಳು ನಿವಾಸಿತವಾಗಿ ಗಂಜಿ ಕೇಂದ್ರವಾಗಿ ಇಲ್ಲಿ ಒಂದು ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾವೆ. 2007ರಿಂದ ನಿರ್ಮಾಣ ಮಾಡಿಕೊಟ್ಟಂಥ ಶೆಡ್ಡನ್ನು ಇಲ್ಲಿವರೆಗೂ ಆ ಶೆಡ್ಡಿನ ದುಸ್ಥಿತಿ ಹೇಗಿದೆ ಅಂತೇಳಿ ಯಾವೊಬ್ಬ ಅಧಿಕಾರಿನೂ ಸಹ ಬಂದು ನೋಡಿಲ್ಲ. ಈಗಾಗಲೇ ಅವು ಎಲ್ಲ ಶೆಡ್ಗಳ ಬಲಿಸು ಕೊಳತೋಗ್ಯಾವು. ತಗಡುಗಳ ಇವತ್ತು ನಾಳೆ ಗಾಳಿ ಬಿಡ್ತವಪ್ಪ ಅಂದ್ರೆ ಹಾದು ಹೋಗುವಂಥ ಸ್ಥಿತಿ ಒಳಗಿದ್ದಾವೆ. ಇವತ್ತಿನ ಒಂದು ಈ ಬೇಸಿಗೆ ಟೈಮಲ್ಲಿ ಸುಮಾರು 40 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನ ತಾಪಮಾನದಲ್ಲೂ ಸಹ ಅದರ ಒಳಗಡೆ ಇದ್ದಂಥ ವೃದ್ಧರು, ಬಾಣಂತಿಯರು, ಮುದುಕರು ಮತ್ತು ಸಂಪೂರ್ಣ ಎಲ್ಲವೂ ಸಹ ಅಕ್ಕಿ ಬೆಂದು ಹೋಗುವಂಥ ಸ್ಥಿತಿ ಒಳಗೆ ಅವ್ರ ಜೀವನ ಇದೆ. ಹಾಗಾಗಿ ಸಂಬಂಧಪಟ್ಟ ಸರ್ಕಾರದ ಅಧಿಕಾರಿಗಳಿಗೆ ಎಲ್ಲ ಜನಪ್ರತಿನಿಧಿಗಳಿಗೂ ಮತ್ತು ಅಧಿಕಾರಿಗಳಿಗೂ ಈ ಶೆಡ್ಡಿನ ವ್ಯವಸ್ಥೆ ಬಗ್ಗೆ, ಈ ಒಂದು ಶೆಡ್ಡಿನ ಅಸ್ತವ್ಯಸ್ತದ ಬಗ್ಗೆ, ನಮ್ಮ ಜೀವನದ ಬಗ್ಗೆ ಸಾಕಷ್ಟು ಸಾರಿ ಮನವಿ ಜಿಲ್ಲಾಧಿಕಾರಿಗಳಿಗೂ ಮತ್ತು JM ಅವರಿಗೂ ಎಲ್ಲರಿಗೂ ಕೊಟ್ಟು ಸಹ ಯಾರೂ ಇಲ್ಲಿವರೆಗೂ ಸ್ಪಂದಿಸಿಲ್ಲ. ಅದೇ ರೀತಿ ಅವ್ರು ಹೇಳ್ತಾ ಇದ್ದಾವೆ, ಜನಪ್ರತಿನಿಧಿಗಳು ಹೇಳ್ತಾ ಇದ್ದಾವೆ, ಆಮೇಲೆ ಅಧಿಕಾರಿಗಳು ಹೇಳ್ತಾ ಇದ್ದಾವೆ ನೀವು ಪುನರ್ವಸತಿ ಕೇಂದ್ರ ಮಾಡಿಕೊಟ್ಟಿದ್ದೀವಿ ಅಂತೇಳಿ. 2014ರಲ್ಲಿ ಪುನರ್ವಸತಿ ನಿರ್ಮಾಣ ಮಾಡಿದ್ದಾವೆ. ಅಲ್ಲಿ ಮೂಲ ಸೌಕರ್ಯಗಳ ಕೊರತೆ ಇದೆ. ಯಾವೊಂದು ಮೂಲ ಸೌಕರ್ಯಗಳು ನಮ್ಗೆ ಒದಗಿಸಿಲ್ಲ. ಒಂದು ಬೆಳಕಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ನಂತರ ನಮಗೆ ಸ್ಮಶಾನದ ವ್ಯವಸ್ಥೆ ಇಲ್ಲ. ಆಮೇಲೆ ಹಕ್ಕುಪತ್ರಗಳು ಕೆಲವು ಜನರು ಕೊಟ್ಟಿದ್ದಾವೆ, ಇನ್ನೂ ಕೆಲವು ಜನರು ಕೊಟ್ಟಿಲ್ಲ. ಆಮೇಲೆ ನಮಗೆ ಈ ಮುಂಚೆ ಹಿಂದಿನ ಒಂದು ಬೈಲಾದೊಳಗೆ ಪ್ರತಿಯೊಂದು ಕುಟುಂಬಕ್ಕೆ 4 ಗುಂಟೆ ಪ್ಲಾಟ್ಗಳನ್ನು ಕೊಟ್ಟಿದ್ದಾವೆ, ನಿವೇಶನಗಳನ್ನು ಕೊಟ್ಟಿದ್ದಾವೆ. ಈ ಸದ್ಯಕ್ಕಿನ ಪ್ರಸ್ತುತ ಈಗಿನ ಒಂದು ಜನ್ರೇಷನಲ್ಲಿ ಮಾಡರ್ನ್ ವಿಲೇಜ್ ಆಗಿ ಒಂದು ನಿರ್ಮಾಣ ಮಾಡ್ಬೇಕು ಅನ್ನೋದು ಒಂದು ಸರ್ಕಾರದ ಕನಸಾಗಿರ್ತೈತೆ. ಅಂಥ ಒಂದು ಸಂದರ್ಭದಲ್ಲಿ ನಮಗೆ 4 ಗುಂಟೆ ಅಲ್ಲಿ ಒಂದು ನಿವೇಶನ ಒಂದು ಕೊಟ್ಟಪ್ಪ ಅಂದ್ರೆ ನಮಗೆ ನಮ್ಮ ರೈತಾಪಿ ಕುಟುಂಬದವಾಗಿರೋದ್ರಿಂದ ನಾವಲ್ಲಿ ನಮ್ಮ ಕರುಗಳನ್ನು, ಶೌಚಾಲಯಗಳನ್ನು, ಆಮೇಲೆ ನಮ್ಮ ಕೃಷಿ ಸಲಕರಣೆಗಳನ್ನು ಇಟ್ಕೊಳ್ಳೋಕ್ಕಾಗಲಿ ಏನಾದರೂ ಒಂದು ನಮ್ಗೆ ವ್ಯವಸ್ಥೆ ಮಾಡ್ಕೊಳಕ್ಕೆ ನಮಗೆ 4 ಗುಂಟೆ ಜಾಗ ಬೇಕೇ ಬೇಕು. 4 ಗುಂಟೆ ಜಾಗದ ಅವಶ್ಯಕತೆ ಇದೆ. ಹಾಗಾಗಿ ಈ ಒಂದು ಪುನರ್ವಸತಿ ಕೇಂದ್ರದಲ್ಲಿ ನಮಗೆ ಪ್ರತಿಯೊಬ್ಬ ಮುಖ್ಯ ಸಂತ್ರಸ್ತರಿಗೆ 4 ಗುಂಟೆ ನಮಗೆ ನಿವೇಶನ ಹಕ್ಕುಪತ್ರ ಕೊಡಬೇಕು. ಈಗ ಕೊಟ್ಟಂಥ 1 ಗುಂಟೆ ನಿವೇಶನವನ್ನು ರದ್ದುಪಡಿಸಿ 4 ಗುಂಟೆ ನಿವೇಶನದ ಒಂದು ಹಕ್ಕುಪತ್ರವನ್ನು ನಾವು ನೀಡಬೇಕಂತೇಳಿ ನಮ್ಮ ಒಂದು ಮುಖ್ಯ ಆಗ್ರಹ ಇದೆ. ಅದರ ಜೊತೆಗೆ ಈಗ ಶೆಡ್ಗಳೆಲ್ಲ ಬಲಿಸುಗಳೆಲ್ಲ ಕೊಳತೋಗ್ಯಾವು. ಈಗ ಒಂದು ಮಳೆಗಾಲ ಆಗೋದ್ರೊಳಗಾಗಿ, ಈ ಜೂನ್ ಮಳೆಗಾಲ ಸ್ಟಾರ್ಟ್ ಆಗೋದ್ರೊಳಗಾಗಿ ತೀವ್ರಗತಿ ಒಳಗೆ ಈ ಶೆಡ್ಡನ್ನು ಆ ಒಂದು ಹಸಿ ಕೇಂದ್ರದಲ್ಲಿ ಸರ್ಕಾರಿ ಜಾಗದಲ್ಲಿ ಅಲ್ಲಿ ನಮಗೆ ಒಂದು ಹೊಸ ಶೆಡ್ಡನ್ನು ನಿರ್ಮಾಣ ಮಾಡಿ ನಾವು ಮನೆ ಕಟ್ಟುಕೊಳ್ಳುವವರೆಗೆ ಅದನ್ನು ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಈ ಸರ್ಕಾರಕ್ಕೆ ಈ ಮುಖಾಂತರ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ನಾವು ಶೆಡ್ಡಿನ ಸಂಬಂಧ ಹೋರಾಟ ಮಾಡತ್ತೀವ್ರಿ. ಇಷ್ಟು ದಿನ ಅಂತೂ ಬಂದು ಈಗ ಹೋರಾಟ ಮಾಡಿರಿ, ಎಲ್ಲಿ ಕೇಳಿಲ್ರಿ ಅವರು, ಇನ್ನೂ ಕಿವ್ಯಾಗ ಹಾಕೊಂಡಲ್ರಿ ಅವರು. ಈಗ ಮತ್ತೇನಂತಾರ್ರಿ, ಶೆಡ್ಡುನು ಬೆಳೆದು ಕೊಡೋಲ್ರಿ ಅವರು, ಇದನ್ನು ಬೆಳೆದು ಕೊಡೋಲ್ರು. ಮುಂದೆ ಅಲ್ಲಿ ಹೊಸ ಪ್ಲಾಟಿಗೆ ಹೋರಿ, ನಿಮಗೆ ಪ್ಲಾಟ್ ತೋರಿಸಿನೆಲ್ಲ ಹೋಗಿರಿ ವಾಸ ಮಾಡ್ರಿ ಅಂತ ಹೇಳ್ತಾರೆ ಮೇಲೆ ಅವರು. ಮಾಡಿದ್ರೆ ಅದಕ್ಕೊಂದು ಪರಿಹಾರ ಬೇಕಿಲ್ರಿ. ನೀರಿನ ವ್ಯವಸ್ಥೆ ಬೇಕಾ, ಕರೆಂಟ್ ವ್ಯವಸ್ಥೆ ಬೇಕಾ, ರಸ್ತಾದ ವ್ಯವಸ್ಥೆ ಇಲ್ಲ, ಕಂಟಿ ಕಾಬ್ಲ ಅದಾವ. ಹೋಗಿ ಹಂಗೆ ಇರಂದ್ರೆ ಇರಾಕ್ ಹೆಂಗಾಗತ್ರಿ? ಈಗ ಸಣ್ಣ ಮಕ್ಕಳು ಹಡ್ದವ್ರು ಹಿಂಗ್ದವ್ರು ಅದಾರ, ಹೆಂಗೆ ಜೀವನ ಮಾಡೋಕ್ಕಾಗತ್ರಿ? ಹೋಗಿ ಈಗ ಬಂದು ಮುಂದೆ ನಿಂತು ಈಗ ಎಷ್ಟು ಅದಾವ ಶೆಡ್ಡು ಅಷ್ಟು ತೊಗೊಂಡೋಗಿ ಶೆಡ್ಡರ ಹೊಸ ಶೆಡ್ ಬಡ್ದು ಕೊಟ್ರೆ ಇವ್ರು ಹೋಗಿ ಇರ್ತಾರೆ. ಇನ್ನು 200 ಎಷ್ಟು 250 ಜಾಗ ಉಳ್ದಾವಂತ್ರಿ. ಗೌಂಟನ್ ಜಾಗಕ್ಕೆ ಬಡ್ದು ಕೊಟ್ರೆ ಮುಂದೆ ಪ್ಲಾಟ್ ಅದಾವ್ರಿ. ನಮ್ಮ ಕೊಟ್ಟಾರಿ ಎಲ್ಲರೂ ಮುಳುಗಡೆ ಆಗ್ಯಾವ್ರಿ. ಕೊಟ್ಟದ್ದಾರ ಇಂಥವ್ರು ಹೋಗಿ ಮನೆ ಕಟ್ಟಿಸ್ಕೋರಿವ. ಈಗ ಶೆಡ್ ಹೋಗಿ ಮನೆ ಕಟ್ಸ್ಕೊಳಕ್ಕಾರ ಇರಾಕರ ಬೇಕಿಲ್ರಿ. ಈಗ ಹೊಲ್ದವ್ರು ಕಿತ್ತನ್ನಾಕತ್ತಾರ, 2 ಶೆಡ್ನವ್ರು ಕಿತ್ತನ್ನಾಕತ್ತಾರ. ಈಗ ಹಂಗ ಹೋಗಿ ಇದ್ದು ಮಾಡೋಕ್ಕಾಗತ್ರಿ ಜೀವನ? ಮುಂದೆ ಏನು ಮಾಡ್ಬೇಕಂತ ಮತ್ತೆ ಅದಕ್ಕೆ ಈಗ 3-4 ದಿನ ಧರಣಿ ಕುಂತೇವ್ರಿ ನಾವು.
ಅವ್ರು ಹೆಂಗ್ ಮಾಡ್ತಾರ ಮಾಡ್ಲಿ. ಅವ್ರ ಶೆಡ್ಡು ಬಡದನು ಕೊಡವಲ್ರು, ಬರುವಲ್ರು, ಹಳ್ಳಿನೂ ನೋಡೋಲ್ರು. ಅವ್ರ ಇಲೆಕ್ಷನ್ ಐತಲ್ರಿ, ಬರ್ಲಲ್ರಿ ಓಟಿಗೆ ಮಾತಾಡ್ತೀವಿ. ಮತ್ತೆ ಈಗಂತೂ ನಾವು 4 ದಿನ ಕಿವ್ಯಾಗ ಹಾಕೊಲ್ಲಲ್ರಿ. ಮುಂದೆ ಏನ್ ಮಾಡ್ಬೇಕು ಅನ್ನೋದು ಮಾತೆ ಮಾಡ್ತೀವ್ರಿ ನಾವು. ಮತ್ ಕಿವ್ಯಾಗ ಹಾಕೊಳಿಕ್ ಮುಂದೆ ಏನ್ ವ್ಯವಸ್ಥೆ ಮಾಡೋದು ಮಾಡಕ್ ತಯಾರಾಗಿ ನಿಂತೇವ್ರಿ ನಾವ್ ಎಲ್ಲದಕ್ಕೂ. ಈಗ ಇನ್ನೊಮ್ಮೆ ಶೆಡ್ಡರ ಬಂದ್ ಬಡದು ಕೊಡ್ತಾರ ಇಲ್ಲ, ಮತ್ತೆ ಈಗ ಹೋರಾಟ ಮಾಡಕತ್ತೀವ್ರಿ ನಾವು. ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಿಂಧನೂರು, ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು. ಡಿ ಫಾರ್ಮಸಿ ವಿದ್ಯಾರ್ಹತೆ PUC ಸೈನ್ಸ್ ಪಾಸ್ ಅಥವಾ NIOS ಪಾಸ್, ಅವಧಿ 2 ವರ್ಷ. ನರ್ಸಿಂಗ್ GNM ವಿದ್ಯಾರ್ಹತೆ PUC ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ, ಅವಧಿ 3 ವರ್ಷ. ಪ್ಯಾರಾಮೆಡಿಕಲ್ ಕಾಲೇಜ್ DMLT, DHI, DOT ಅಂಡ್ AT ವಿದ್ಯಾರ್ಹತೆ SSLC ಹಾಗೂ ದ್ವಿತೀಯ PUC ವಿಜ್ಞಾನ ಪಾಸ್, ಅವಧಿ 3 ವರ್ಷ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ ಕೆ, ಅಧ್ಯಕ್ಷರು, ಸನ್ರೈಸ್ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್, ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು. ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಗ್ರಾಮೀಣ ಭಾಗದಲ್ಲಿ ಅತ್ಯಾಧುನಿಕತೆಯೊಂದಿಗೆ ವಿದ್ಯಾಭ್ಯಾಸ ನೀಡುತ್ತಿರುವ ಸಂಸ್ಥೆ. ನರ್ಸರಿಯಿಂದ 10ನೇ ತರಗತಿವರೆಗೆ ಹಾಗೂ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ನವೋದಯ, ಸೈನಿಕ, RMS, ಕಿತ್ತೂರು, ಮೊರಾರ್ಜಿ, ಆದರ್ಶ ಪರೀಕ್ಷೆಗಳಿಗೆ ಪೂರ್ಣಾವಧಿಯ ತರಬೇತಿ ನೀಡಲಾಗುವುದು. 2026-27ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಸ್ಮಾರ್ಟ್ ಕ್ಲಾಸ್ ಕೊಠಡಿಗಳು, ರೋಬೋಟಿಕ್ ತರಬೇತಿ, ನುರಿತ ಶಿಕ್ಷಕರಿಂದ ಅಬ್ಯಾಕಸ್ ಮತ್ತು ವೇದಿಕ್ ಮ್ಯಾಥ್ಸ್, ರಾಜ್ಯ ಮತ್ತು ಕ್ರಿಸಾಲಿಸ್ ಪಠ್ಯಕ್ರಮ, ವಿಜ್ಞಾನ ಮತ್ತು ಕಂಪ್ಯೂಟರ್ ಲ್ಯಾಬ್. 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಕ್ರಿಕೆಟ್ ತರಬೇತಿ, ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್, ಸಂಗೀತ ಹಾಗೂ ಕರಾಟೆ ಉಚಿತ ತರಬೇತಿ. ಸಾರಿಗೆ ಸೌಲಭ್ಯ, ಬಸ್ಗಳಲ್ಲಿ ಲೈವ್ ಟ್ರ್ಯಾಕ್ ಮತ್ತು CC ಕ್ಯಾಮೆರಾ ವ್ಯವಸ್ಥೆ, ಪೋಷಕರ ಅಪ್ಲಿಕೇಶನ್ ವ್ಯವಸ್ಥೆ ಇರುತ್ತದೆ. ಪ್ರತಿ ಶನಿವಾರ ಸಂಭ್ರಮ ಶನಿವಾರ. ಶ್ರೀಧರ್ ಪಬ್ಲಿಕ್ ಸ್ಕೂಲ್, RG ರೋಡ್, ಶಾಂತಿನಗರ, ಹಂಚಿನಾಳ ಕ್ಯಾಂಪ್, ತಾಲೂಕು ಸಿಂಧನೂರು, ಜಿಲ್ಲೆ ರಾಯಚೂರು. ಇಂಟರ್ನ್ಯಾಷನಲ್ ದೆಹಲಿ ಪಬ್ಲಿಕ್ ಸ್ಕೂಲ್, now in Gangavati. Admissions open for academic year 2026-27. Nursery to grade 10. Horse riding, swimming, skating, rifle shooting and archery, basketball, cricket, taekwondo, athletics, dance and music. Why to choose us? Hurry up, limited seats are available. Our address, International Daily Public School, Sangapur, Anegundi Road, Gangavati, District Koppal.